ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಇದೆಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಜಾಗೃತಿದ್ದಾರೆ. ರಾಹುಲ್ ಗಾಂಧಿ ರಾಜ್ಯಕ್ಕಾಗಮಿಸ್ತಾ ಇರೋ ಹೊತ್ತಲ್ಲೇ ಮೌನ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಅಥವಾ ತಂತ್ರವನ್ನ ಬಳಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾಯಕತ್ವ ಬದಲಾವಣೆಯ ಅನಿವಾರ್ಯತೆಯ ಬಗ್ಗೆ ರಾಹುಲ್ ಗಾಂಧಿಯ ಮುಂದೆಯೇ ಪ್ರಸ್ತಾಪ ಮಾಡೋಣ ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವುದಕ್ಕೆ ಡಿಕೆ ಬಣ ತಯಾರಿಯನ್ನ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ. ರಾಜಣ್ಣ ಯತೀಂದ್ರ ಹೇಳಿಕೆ ರಾಹುಲ್ ಗಾಂಧಿಯ ಗಮನಕ್ಕೆ ತರುವುದಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಡಿಕೆಶಿಯ ಕೊಡುಗೆಯ ಬಗ್ಗೆ ಗಮನಕ್ಕೆ ತರೋಕೆ ಡಿಕೆ ಬಣ ತಯಾರಿಯನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ನ ಶಿವಪ್ರಸಾದ್ ನೀಡ್ತಾ ಇದ್ರು. ಶಿವಪ್ರಸಾದ್, ಮಾತನಾಡಿದಂತಹ ನಾಯಕರಲ್ಲಿ, ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಂತಹ ನಾಯಕರಲ್ಲಿ ಕದಲೂರು ಉದಯ್ ಅವರು, ಇಕ್ಬಾಲ್ ಹುಸೇನ್ ಅವರು, ಹಾಗೆ ಬಸವರಾಜ ಶಿವಗಂಗಾ ಈ 3 ಜನ ಮಾತನಾಡಿದ್ರು. ಅದಾದ್ಮೇಲೆ ಸೈಲೆಂಟ್ ಆಗ್ಬಿಟ್ರು. ಉಳಿದಂತಹ ಯಾವುದೇ ನಾಯಕರು ಮಾತನಾಡಲಿಲ್ಲ. ನೇರವಾಗಿ ರಾಹುಲ್ ಗಾಂಧಿ ಅವರ ಮುಂದೆಯೇ ವಿಚಾರಗಳನ್ನ ಪ್ರಸ್ತಾಪ ಮಾಡೋಣ ಅನ್ನುವಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಯಾವ ರೀತಿ ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡೋಕೆ ಡಿಕೆ ಬಣ ಮುಂದಾಗಿದೆ ಅಂತ ಹೇಳಿ. ನಾಯಕತ್ವ ವಿಚಾರ ಕುರಿತಂತೆ ಅನೇಕ ನಾಯಕರು ತಮ್ಮ ಪರ ವಿರುದ್ಧದ ಹೇಳಿಕೆಗಳನ್ನ ನೀಡಿದ್ರು ಸಹಿತವಾಗಿ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರುಗಳು, ನಾಯಕರು ತಮ್ಮ ಯಾವುದೇ ಹೇಳಿಕೆಗಳನ್ನ ನೀಡ್ತಾ ಇಲ್ಲ. ಆ ಮೂಲಕ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ನವೆಂಬರ್ 20ಕ್ಕೆ ರಾಜ್ಯಕ್ಕೆ ಆಗಮಿಸಲಿರುವ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಪರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಹೀಗಾಗಿ ಡಿಸಿಎಂ ಪರವಾಗಿ ಹೇಳಿದಂತಹ ಶಾಸಕರುಗಳಿಗೆ ಈಗಾಗಲೇ ಒಂದು ಬಾರಿ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು. ಈ ವಿಚಾರ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಯಾರು ಕೂಡ ನನ್ನ ಪರವಾಗಿ ಮಾತನಾಡೋದು ಬೇಡ ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ರು. ಸದ್ಯ ಈ ಅಸ್ತ್ರವನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರ ಭೇಟಿಯ ಸಂದರ್ಭದಲ್ಲಿ ನಾವೆಂದೂ ಕೂಡ ಡಿಸಿಎಂ ಪರವಾಗಿ ಬಹಿರಂಗವಾಗಿ ಮಾತನಾಡಿಲ್ಲ. ಆದ್ರೆ ಕೆಲವೊಂದಿಷ್ಟು ನಾಯಕರು ನಾಯಕತ್ವ ಬದಲಾವಣೆ ವಿಚಾರ, ಸ್ಥಿತ್ಯಂತ್ರದ ಬಗ್ಗೆ ಅವರೇ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದ್ರ ಮುಖಾಂತರ ಸರ್ಕಾರ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 2.5 ವರ್ಷಗಳ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಬೇಕು. ಜೊತೆಗೆ ಪಕ್ಷಕ್ಕಾಗಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆ ಇರಬಹುದು, ಕೊಡುಗೆಗಳನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದ್ರ ಜೊತೆಗೆ ಪಕ್ಷ ಮತ್ತೆ ಸರ್ಕಾರವನ್ನ ಸುಭದ್ರಗೊಳಿಸತಕ್ಕಂಥದ್ದು ಕೂಡ ಸಾಕಷ್ಟು ಆಪ್ಷನ್ ಇದಾವೆ. ಈ ಬಗ್ಗೆ ಗಮನ ಹರಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅವ್ರದೇ ಆದಂತ ಈಗಾಗಲೇ ಮಾಗಡಿ ಬಾಲಕೃಷ್ಣ ಇರಬಹುದು ಸೇರಿದಂತೆ, ಇಕ್ಬಾಲ್ ಹುಸೇನ್ ಸೇರಿದಂತೆ, ಬಸವರಾಜ ಶಿವಗಂಗಾ ಈ ರೀತಿಯ ಸಮಾನ ಮನಸ್ಕ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ತಮ್ಮ ಅಭಿಪ್ರಾಯವನ್ನ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಹೇಳಲಿಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಹಾಗಾಗಿ ಇತರ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಯಾವುದೇ ವ್ಯತಿರಿಕ್ತ ಹೇಳಿಕೆಗಳನ್ನ ನೀಡಿದ್ರೂ ಸಹಿತವಾಗಿ ರಾಜ್ಯದಲ್ಲಿ ಅದರಲ್ಲೂ ಮಾಧ್ಯಮಗಳ ಮುಂದೆ ತಮ್ಮ ಅಭಿಪ್ರಾಯವನ್ನ ಹೇಳೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ 20ನೇ ತಾರೀಕು ರಾಜ್ಯಕ್ಕೆ ಆಗಮಿಸಲಿರುವ ರಾಹುಲ್ ಗಾಂಧಿ ಅವರನ್ನ ಖುದ್ದು ಭೇಟಿಯಾಗಿ ಈ ಅಭಿಪ್ರಾಯಗಳನ್ನ, ಅಂದ್ರೆ ರಾಜ್ಯದಲ್ಲಿ ಶಾಸಕರು ಇರ್ಬೋದು, ಕಾರ್ಯಕರ್ತರ ಯಾವ ಅಭಿಪ್ರಾಯಗಳಿದೆ, ನಾಯಕತ್ವ ಬದಲಾವಣೆ ವಿಚಾರ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡತಕ್ಕಂಥ ವಿಚಾರ, ಮುಂದಿನ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಈ ಎಲ್ಲಾ ವಿಚಾರಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಕನ್ಸಿಡರ್ ಮಾಡಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನ ಖುದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಅವರ ಹತ್ರನೇ ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ಈಗ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.